ಇತ್ತೀಚೆಗೆ ಬಿಜೆಪಿ ಪಾಳ್ಯದಲ್ಲಿ ಒಂದು ಆಡಿಯೋ ಬಾಂಬ್ ನಡುಕವನ್ನ ಹುಟ್ಟಿಸಿತ್ತು. ಮಾಜಿ ಸಿಎಂ ಆಡಿಯೋ ಅದು. ಮಾಜಿ ಸಿಎಂ ಡಿ.ವಿ. ಸದಾನಂದ ಗೌಡರು ಇಂಗ್ಲಿಷ್ ನಲ್ಲಿ ಮಾತನಾಡಿದ್ರು. ಹಾಗಾಗಿ ಈ ಒಂದು ವಿಚಾರಕ್ಕೆ ಸಂಬಂಧಪಟ್ಟಂತೆ ಇದೀಗ ಯೂ ಟರ್ನ್ ಟ್ವಿಸ್ಟ್ ಕೂಡ ಸಿಕ್ಕಿದೆ. ಆಡಿಯೋ ವಿಚಾರಕ್ಕೆ ವಿಪಕ್ಷ ನಾಯಕ ಆರ್ ಅಶೋಕ್ ರಿಯಾಕ್ಷನ್ ಅನ್ನ ಕೊಟ್ಟಿದ್ದಾರೆ. ಯಾರೋ ಬೀದಿಯಲ್ಲಿ ನಿಂತು ಹೇಳಿದ ತಕ್ಷಣ ಆತುರದ ಕ್ರಮವನ್ನ ತೆಗೆದುಕೊಳ್ಳೋದಿಲ್ಲ ಅಂತ ಹೇಳ್ತಿದ್ದಾರೆ. ಮಾಜಿ ಸಿಎಂ ಡಿ.ವಿ. ಸದಾನಂದ ಗೌಡರಿಂದ ಯೂ ಟರ್ನ್ ಟ್ವಿಸ್ಟ್. ಆಡಿಯೋ ವಿಚಾರಕ್ಕೆ ವಿಪಕ್ಷ ನಾಯಕ ಆರ್ ಅಶೋಕ್ ರಿಯಾಕ್ಷನ್ ಅನ್ನ ಕೊಟ್ಟಿದ್ದಾರೆ. ಯಾರೋ ಬೀದಿಯಲ್ಲಿ ನಿಂತು ಹೇಳಿದ ತಕ್ಷಣ ಆತುರದ ಕ್ರಮವನ್ನ ತೆಗೆದುಕೊಳ್ಳೋದಿಕ್ಕಾಗೋದಿಲ್ಲ. ರಾಷ್ಟ್ರೀಯ ನಾಯಕರು ಯಾವುದೇ ಆತುರದ ಕ್ರಮವನ್ನ ತೆಗೆದುಕೊಳ್ಳೋದಿಲ್ಲ. ಯಾರೋ ಒತ್ತಡ ಹಾಕಿದ ಕೂಡಲೇ ರಾಜ್ಯಾಧ್ಯಕ್ಷರನ್ನ ತೆಗೆಯೋದಕ್ಕಾಗತ್ತಾ? ಆಡಿಯೋ ನನ್ನದಲ್ಲ ಅಂತ ಹೇಳಿದ ಮೇಲೆ ಆ ಚರ್ಚೆ ಯಾಕೆ ಅನ್ನುವಂಥ ಪ್ರಶ್ನೆಯನ್ನ ಕೂಡ ಕೇಳಿದ್ದಾರೆ. ಬೆಂಗಳೂರಿನಲ್ಲಿ ವಿರೋಧ ಪಕ್ಷದ ನಾಯಕ ಆರ್ ಅಶೋಕ್ ವಿಚಾರಕ್ಕೆ ಸಂಬಂಧಪಟ್ಟಂತೆ ಮಾತನಾಡಿರುವಂಥದ್ದು. ಇತ್ತೀಚೆಗೆ ಸದಾನಂದ ಗೌಡರು ಮಾತನಾಡಿದಂತಹ ಒಂದು ಆಡಿಯೋ ಏನಿತ್ತು, ಇಂಗ್ಲಿಷ್ ನಲ್ಲಿ ಮಾತನಾಡಿದ್ರು, ಅದನ್ನ ಟ್ರಾನ್ಸ್ಲೇಟ್ ಕೂಡ ಮಾಡಲಾಯಿತು. ಆ ಒಂದು ಆಡಿಯೋವನ್ನ ವೈರಲ್ ಮಾಡಲಾಗಿತ್ತು. ಆ ಆಡಿಯೋದಲ್ಲಿ 3 ತಿಂಗಳು ಅಂದ್ರೆ ಆಗಸ್ಟ್, ಸೆಪ್ಟೆಂಬರ್, ಅಕ್ಟೋಬರ್ ಆ ಒಂದು ಅವಧಿಯಲ್ಲಿ ಇರ್ಲಿ, ಅದಾದ ನಂತರ ಅವರನ್ನ ಚೇಂಜ್ ಮಾಡೋಣ. ಈಗಲೇ ನಾವೇಂತಕ್ಕೆ ಮೂಗ್ ತೋರಿಸ್ಬೇಕು? ಇಫ್ ಇನ್ ಕೇಸ್ ನಾವು ಮೂಗನ್ನ ತೋರಿಸಿದ್ರೆ ಒಂದು ಬಿಜೆಪಿ ವಿರೋಧಿ ಅಂತ ಹಾಗೂ ಲಿಂಗಾಯತ ವಿರೋಧಿಗಳನ್ನ ನಾವು ಪಡೆದುಕೊಳ್ಬೇಕಾಗತ್ತೆ. ಆ ವಿಚಾರ ಬೇಡ. ಹಾಗಾಗಿ ನಾವು ತಾಳ್ಮೆಯಿಂದ ಕಾಯೋಣ ಅಂತ ಸದಾನಂದ ಗೌಡರು ಮಾತನಾಡಿದ್ರು. ವಿಚಾರಕ್ಕೆ ಸಂಬಂಧಪಟ್ಟಂತೆ ಆರ್ ಅಶೋಕ್ ಅವರು ಮಾತನಾಡಿದ್ದಾರೆ. ಬನ್ನಿ ನೋಡ್ಕೊಂಬರೋಣ. ಆಡಿಯೋ ನಂದೇ ಅಲ್ಲ ಅಂತ ಹೇಳಿದ್ದಾರೆ. ಮತ್ತೆ ಯಾರೋ ಹೇಳೋದ್ರಿಂದ ಏನು ನಮ್ಮ ರಾಷ್ಟ್ರೀಯ ನಾಯಕತ್ವ ತೀರ್ಮಾನ ಏನಾಗಲ್ಲ. ಅದು ನಮ್ದು ಆಲ್ ಇಂಡಿಯಾ ಪಾರ್ಟಿ ಇರೋದ್ರಿಂದ ತೀರ್ಮಾನ ಅಲ್ಲಿ ಆಲ್ ಇಂಡಿಯಾದಲ್ಲೇ ಆಗ. ಮತ್ತೆ ಯಾರೋ ಹೇಳಿದ್ರು, ಯಾರೋ ಸಲಹೆ ಮಾಡಿದ್ರು ಅಂತ ಏನ್ ನಡೆಯಲ್ಲ. ಇದೊಂದು ಸಾಮೂಹಿಕ ನೇತೃತ್ವ ಇರತಕ್ಕಂತ ಕರ್ನಾಟಕದಲ್ಲಿ ಪಾರ್ಟಿ ನಮ್ದು. ಆದ್ರಿಂದ ಯಾರು ಹೇಳಿದ ತಕ್ಷಣ ಅಧ್ಯಕ್ಷರು ತೆಗೆಯಲ್ಲ, ಯಾರು ಮಾಡುವಂತ ತಕ್ಷಣ ಅಧ್ಯಕ್ಷರನ್ನ ಏನ್ ಮಾಡಲ್ಲ. ಅದು ಕೇಂದ್ರದ ನಾಯಕತ್ವಕ್ಕೆ ಬಿಟ್ಟಂತ ವಿಚಾರ. ಈಗಾಗಲೇ ಸದಾನಂದ ಅವರು ಆಡಿಯೋ ನಂದೇ ಅಲ್ಲ ಅಂತ ಹೇಳಿದ್ದಾರೆ. ಎಸ್ ನೋಡಿ, ಆರ್ ಅಶೋಕ್ ಅವರು ಮಾತನಾಡಿದಂಥದ್ದು. ಸದಾನಂದ ಗೌಡರು ಆ ಆಡಿಯೋ ನಂದಲ್ಲ ಅಂತ ಕೂಡ ಹೇಳಿದ್ದಾರೆ. ಜೊತೆಯಲ್ಲಿ ಯಾರೋ ಏನೋ ಹೇಳಿದ ಮಾತ್ರಕ್ಕೆ ಅವರ ವಿರುದ್ಧ ಆಕ್ಷನ್ ಅನ್ನ ತೆಗೆದುಕೊಳ್ಳೋದಕ್ಕಾಗತ್ತಾ ಅಂತ ಕೂಡ ಹೇಳಲಾಗ್ತಾ ಇರುವಂಥದ್ದು. ಇತ್ತೀಚೆಗೆ ವಿಧಾನ ಪರಿಷತ್ ಚುನಾವಣೆ ಆಯಿತು. ಆ ಸಂದರ್ಭದಲ್ಲಿ ಅಡ್ಡ ಮತದಾನ ಕೂಡ ಆಗಿತ್ತು. ಅದಾದ ನಂತರ ಆರ್ ಅಶೋಕ್ ಹಾಗೂ ವಿಜಯೇಂದ್ರ ಇಬ್ಬರಿಗೂ ಕೂಡ ಅವರ ಒಂದು ಇದಕ್ಕೆ ಕುತ್ತು ಬಂದಿತ್ತು. ಯಾಕಂತ ಅಂದ್ರೆ ಅಡ್ಡ ಮತದಾನ ಆಗೋ ತರ ಆಗಿದೆ ಅಂತ ಅಂದ್ರೆ ಅದಕ್ಕೆ ಎಲ್ಲೋ ಒಂದ್ ಕಡೆ ನೇರವಾದಂತ ಹೊಣೆಯನ್ನ ಇವರು ಕೂಡ ಹೊರಬೇಕಾಗತ್ತೆ. ಆ ಒಂದು ವಿಚಾರದಲ್ಲಿ ಇವರಿಬ್ರಿಗೂ ಕೂಡ ಭಯ ಶುರುವಾಗಿತ್ತು. ಇದೀಗ ಸದಾನಂದ ಗೌಡರು ಮಾತನಾಡಿದ್ದಾರೆ ಅನ್ನುವಂತಹ ಆಡಿಯೋ ವೈರಲ್ ಆಗಿದ ನಂತರ ಅದರಲ್ಲಿ ವಿಜಯೇಂದ್ರ ಅವರ ವಿರುದ್ಧ ಮಾತನಾಡಿರುವಂತಹ ಕೆಲವೊಂದಷ್ಟು ವಾಕ್ಯಗಳು ಅದರಲ್ಲಿ ಉಲ್ಲೇಖ ಆಗಿರೋದ್ರಿಂದ ಎಲ್ಲೋ ಒಂದ್ ಕಡೆ ವಿಜೇಂದ್ರ ಅವರ ವಿರುದ್ಧ ಬಲೆ ಬೀಸಿದ್ರ ಅನ್ನುವಂತಹ ಪ್ರಶ್ನೆ ಕೂಡ ಮೂಡಿತ್ತು. ಯಾಕಂತ ಅಂದ್ರೆ ಆಗಸ್ಟ್, ಸೆಪ್ಟೆಂಬರು, ಅಕ್ಟೋಬರು ಈ 3 ತಿಂಗಳ ಕಾಲ ಅವರೇ ಇರ್ಲಿ, 3 ವರ್ಷ ಹೇಗಿದ್ರು ಇರ್ತಾರೆ. ನಾವೇಂತಕ್ಕೆ ಇವಾಗ್ಲೇ ಚೇಂಜ್ ಮಾಡ್ಬೇಕು ಅನ್ನುವ ಉದ್ದೇಶಕ್ಕೆ ನಾವೇ ಏಂತಕ್ಕೆ ಹೋಗಿ ಕೇಳೋಣ, ಬೇಡ 3 ತಿಂಗಳಾದ್ಮೇಲೆ ಅವರೇ ಚೇಂಜ್ ಆಗ್ತಾರೆ, ಅಲ್ಲಿವರೆಗೂ ನಾವೇನನ್ನು ಕೂಡ ಮಾತನಾಡೋದು ಬೇಡ. ಇವಾಗ ನಾವೇನಾದ್ರೂ ಮಾತನಾಡಿದ್ರೆ ಒಂದು ಬಿಜೆಪಿಯ ವಿರೋಧಿಗಳಾಗ್ತೀವಿ ಅಥವಾ ಲಿಂಗಾಯತರು ನಮ್ಮ ವಿರುದ್ಧ ತಿರುಗಿ ಬೀಳುವಂತಹ ಚಾನ್ಸಸ್ ಇರುತ್ತೆ. ಅದೆರಡಕ್ಕೂ ಕೂಡ ಅವಕಾಶವನ್ನ ಮಾಡ್ಕೊಡೋದು ಬೇಡ ಅಂತ ಡಿ.ವಿ. ಸದಾನಂದ ಗೌಡರು ಮಾತನಾಡಿದ್ದಾರೆ ಅನ್ನುವಂತಹ ಆಡಿಯೋ ವೈರಲ್ ಆಗಿತ್ತು. ಇದಕ್ಕೆ ಆರ್ ಅಶೋಕ್ ಅವರು ಇದೀಗ ರಿಯಾಕ್ಟ್ ಅನ್ನ ಕೂಡ ಮಾಡಿದ್ರು.